ಹಲೋ ಎವ್ರಿವನ್. ಇವತ್ತು ನೋಡ್ತಾ ಇರ್ಬೋದು, ಇವಾಗ 15th ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಪರ್ಚೇಸ್ ಮಾಡೋ ಅಂಥದ್ದು ಮಡಂತ್ಯಾರಿನ ಒಂದು ಕುಂಜಲ್ಕಟ್ಟೆ ಜ್ಯುವೆಲರಿ ಶಾಪಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಹಾಗೆ ನಾವು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಡ್ರೆಸ್ ಶಾಪಿಂಗ್ ಕೂಡ ಮಾಡೋದಿತ್ತು. ಸೊ ಎಲ್ರಿಗೂ ಈ ಸಾರಿ ಒಂದು ಆ್ಯನಿವರ್ಸರಿ ಇರೋದ್ರಿಂದ ಎಲ್ಲರಿಗೂ ಆ ಪ್ರಯುಕ್ತ ಒಂದು ಡ್ರೆಸ್ ತೆಗಿಯೋಣ ಅಂತ ಹೇಳಿದರು ಹಸ್ಬೆಂಡು. ಸೊ ಹಾಗಾಗಿ ಮಕ್ಕಳಿಗೆ ಮತ್ತು ನಮಗೆ ಎಲ್ಲ ಡ್ರೆಸ್ ಎಲ್ಲ ತೊಗೊಂಡು, ಮತ್ತು ಅದು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಮರ್ತೋಯ್ತು. ಮತ್ತು ಇಲ್ಲಿ ಜ್ಯುವೆಲರಿ ಶಾಪಿಗೆ ಬಂದಿದ್ದೇವೆ ನೋಡಿ. ಇದು ನಾವು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ಬರೋದು. ಈಗ ಮೊದಲು ಕೆಳಗಡೆ ಇತ್ತು, ಈಗ ಮೇಲ್ಗಡೆ ಮಾಡಿದ್ದಾರೆ, ಪುಂಜಾಲ್ಕಟ್ಟೆ ಅಂತೇಳಿ ಮಡಂತ್ಯಾರಲ್ಲಿ. ಸೊ ನಾನು ಕರಿಮಣಿ ಡಿಸೈನನ್ನು ನೋಡ್ತಾ ಇದ್ದೀನಿ. ತುಂಬಾ ಕಲೆಕ್ಷನ್ ಇದೆ ಇಲ್ಲಿ. ತುಂಬ ಒಂದು ರೇಟ್ ಇರ್ಬೋದು, ಯಾವುದೇ ಒಂದು ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಮತ್ತು ಒಂದು ಪ್ಯೂರಿಟಿ ಕ್ವಾಲಿಟಿಯೇ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಮಗೆ ಇಲ್ಲಿದ್ದು ಒಂದು ಸ್ವಲ್ಪ ತುಂಬಾ ಲೈಕ್ ಆಗುತ್ತೆ. ಡಿಸೈನ್ಸ್ ಇರ್ಬೋದು ಎಲ್ಲನೂ ಅಷ್ಟೇ ನೀಟಾಗಿ ಹೇಳ್ತಾರೆ. ವೇಸ್ಟ್ ಚಾರ್ಜಸ್ ಎಲ್ಲ ಏನು ಇದಾಗುತ್ತೆ ಅದೆಲ್ಲ ನೀಟಾಗಿ ಹೇಳ್ತಾರೆ. ಸೊ ತೊಗೊಂಡು ಬಂದ್ವಿ. ಸೊ ಸ್ನೇಹಿತರೆ, ಈ ವರ್ಷ ನಮ್ಮದು ಮದುವೆ ಆಗಿ ಒಂದು 15 ಇಯರ್ ಆಗ್ತಾ ಬಂತು. 15 ಇಯರ್ ಆಯಿತು. ಸೊ ಅದಕ್ಕಾಗಿ ಈ ಒಂದು ವರ್ಷದಲ್ಲಿ ನನಗೆ ಕರಿಮಣಿಯನ್ನು ಕೊಡಿಸಬೇಕು ಅಂತ ಹೇಳ್ತಾ ಇದ್ದೆ ನಾನು ಹಸ್ಬೆಂಡ್ ಹತ್ರ. ಸೊ ಹಾಗಾಗಿ ಒಂದು ಕರಿಮಣಿಯನ್ನು ಪರ್ಚೇಸ್ ಮಾಡಿದ್ವಿ. ಅಂದರೆ ಮೊದಲಿದ್ದಂಥದ್ದು ನನ್ನ ಹತ್ರ ಕಂತುತ್ತಾ ಇತ್ತು. ಹಾಗಾಗಿ ಈಗ ಹೊಸದಾಗಿ ಒಂದು ಕರಿಮಣಿಯನ್ನು ತೊಗೊಂಡೆ. ಸೊ ಹಳೆತನ ಕೊಟ್ಟು ಹೊಸತನ ತೊಗೊಂಡಿರೋ ಅಂಥದ್ದು. ಸೊ ಡಿಸೈನ್ ಇರ್ಬೋದು, ಎಷ್ಟು ಕಾಸ್ಟ್ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ನನ್ನ ಹಸ್ಬೆಂಡ್ ಕೊಡಿಸಿರುವಂಥ ಈ ಒಂದು 15th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ದೊಡ್ಡ ಉಡುಗೊರೆ. ಅಂದರೆ ನನ್ನ ಹತ್ರ ಇರುವಂಥದ್ದು ನನಗೆ ಮೇಯ್ನ್ ಅದೇ ಬೇಕಾಗಿದ್ದು. ಈ ಸೆಕೆ ಟೈಮಲ್ಲಿ ಇನ್ನೂ ಜಾಸ್ತಿ ಕಿರಿಕಿರಿ ಆಗ್ತಾಯಿತ್ತು. ಸೊ ಹಾಗಾಗಿ ಅದು ಡಿಸೈನ್ ಏನಿದೆ ಅದು ಎದ್ದೇಳ್ತಾ ಇತ್ತು. ಆಗಾಗ ಬಟ್ಟೆಗೆ ಸಿಕ್ಕಾಕೊಂಡು ಈ ಥರ ಎಲ್ಲ ಎದ್ದು ಅದು ಕಿರಿಕಿರಿ ಆಗ್ತಾಯಿತ್ತು. 1-2 ಸಲ ಅದನ್ನು ಮತ್ತೆ ರಿಪೇರಿ ಮಾಡಿಸಿದ್ವಿ. ಆಲ್ರೆಡಿ ಇದ್ದ ಡಿಸೈನನ್ನೇ ತೊಗೊಂಡಿದ್ವಿ, ನಾವೇನು ಆರ್ಡರ್ ಕೊಟ್ಟು ಮಾಡಿಸಿದ್ದಲ್ಲ. ಮತ್ತು ಇದು ನೋಡ್ತಾ ಇರ್ಬೋದು, ಅದನ್ನು ಕೊಟ್ಟು ಇದನ್ನು ತೊಗೊಂಡಿದ್ದು. ಅದರಲ್ಲೇ ನಮಗೆ ಮತ್ತೆ 3000 ಉಳೀತು. ಸೊ ಇದು ಟೋಟಲಾಗಿ 25 ಗ್ರಾಮ್ ಇದೆ ಇದು. ಮತ್ತು ಡಿಸೈನ್ ನೋಡ್ಬೋದು, ಡಿಸೈನ್ ಒಂದು ಸ್ವಲ್ಪ ಡಿಫರ್ ಆಗಿದೆ. ಯಾವುದೇ ಥರ ವೇರ್ ಮಾಡಿದಾಗ ಹಾಕ್ಕೊಂಡಾಗ ನಮಗೆ ಕಿರಿಕಿರಿ ಆಗಲ್ಲ. ಡಿಸೈನ್ ಇದ್ದರೆ ಅದು ಒಂದು ಸ್ವಲ್ಪ ಚುಚ್ಚುತ್ತೆ, ಎದ್ದೇಳ್ತಾ ಇರುತ್ತೆ. ಇದು ಗಟ್ಟಿಯಾಗಿದೆ, ಯಾವುದೇ ಥರ ಎದ್ದೇಳಲ್ಲ. ಮತ್ತು ಟೋಟಲಿ 25 ಗ್ರಾಮ್ ಇದೆ. ಟೋಟಲಾಗಿ ಒಂದು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಕರೆಕ್ಟ್ ಆಯಿತು. ಟೋಟಲಾಗಿ 25 ಗ್ರಾಮ್ ಅಂತ ಹೇಳಿದರೆ 3.25 ಪವನ್ ಬೀಳುತ್ತೆ. ಸೊ ಮತ್ತು 1,60,000 ಅಷ್ಟು ಆಯಿತು. ಸೊ ಚೆನ್ನಾಗಿದೆ, ಡಿಸೈನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಲಾಂಗ್ ಇದೆ, ಮೊದಲಿದ್ದಕ್ಕಿಂತ ಸ್ವಲ್ಪ ಲಾಂಗ್ ಆಗಿದೆ. ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ಈಗ ಒಂದು ನೈಟ್ ಟೈಮ್ ಆಯಿತು, ಹಾಗೆ ಈಗ ಒಂದು ಅಡುಗೆ ಮಾಡಬೇಕಲ್ವಾ, ಹಾಗಾಗಿ ಒಂದು ಡಿಫ್ರೆಂಟಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ವಾಚ್ ಮಾಡಿ, ನಿಮಗೂ ಇದು ತುಂಬ ಇಷ್ಟ ಆಗುತ್ತೆ. ನಾನು ಮೊದಲಿಗೆ ಬಾಣಲೆ ಇಟ್ಟು ಇದಕ್ಕೆ 1 ಕಪ್ಪಷ್ಟು 2 ಕಪ್ಪಷ್ಟು ನಾನು ಓಟ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಓಟ್ಸನ್ನು ತಗೊಂಡು ಫ್ರೈ ಮಾಡಬೇಕಾಗುತ್ತೆ. ಓಟ್ಸ್ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡಿದರೆ ಸಾಕಾಗುತ್ತೆ. 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಮುಂಚೆ ನಾನು ಹೆಸರು ಬೇಳೆನ ಒಂದು 2 ಕಪ್ಪಷ್ಟು ನೆನೆ ಹಾಕಿದ್ದೆ. ಸೊ ಅದರ ಜೊತೆ ಸೇರಿಸ್ಕೊಂಡು ಇವತ್ತು ಓಟ್ಸ್ ಮಸಾಲಾನ ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ. ತುಂಬ ಸೂಪರಾಗಿ ಬಂದಿತ್ತು ಮಾತ್ರ. ನಾವು ರೋಡ್ ಸೈಡ್ ಎಲ್ಲ ಮಸಾಲೆ ಪುರಿ ಏನು ತಿಂತಾ ಇರ್ತೀವಿ, ಅದೇ ಸೇಮ್ ಟೇಸ್ಟ್ ಬಂದಿತ್ತು. ಮಕ್ಕಳೆಲ್ಲ ಹಾಗೇ ಹೇಳ್ತಾಯಿದ್ರು, ಇದು ಮಸಾಲೆ ಪುರಿನ ಅಮ್ಮ ಅಂತ ಕೇಳ್ತಾಯಿದ್ರು. ಮತ್ತು ಫೈನಲಿ ನಾನು ಒಂದು ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಮಸಾಲೆ ಪುರಿ ಟೇಸ್ಟ್ ಬರೋ ಥರನೇ ಮಾಡಿಕೊಟ್ಟೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇವಾಗ ಫುಲ್ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಓಟ್ಸನ್ನು ಫ್ರೈ ಮಾಡಿ ತೆಕ್ಕೊಂಡು, ಅದಾದಮೇಲೆ ನಾವು ಇದಕ್ಕೆ ಮಸಾಲೆಗೆ ಕುಕ್ಕರ್ನಲ್ಲಿ ರೆಡಿ ಮಾಡ್ಕೊಳ್ಳೋಣ.
ಕುಕ್ಕರ್ ಇಟ್ಟು ನಾನು ಅದಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು, ಅದನ್ನು ಕೂಡ ಹಾಕ್ಕೊಳ್ಳಿ. ಮಿಸ್ ಮಾಡಿದೆ, ಸೇಮ್ ಮಸಾಲೆ ಪುರಿ ಟೇಸ್ಟೇ ಬರುತ್ತೆ. ಸೊ ನನಗೆ ಇಲ್ಲಿ ಮಿಸ್ ಆಯಿತು. ನಾನು ಕ್ಯಾರೆಟು, ಬೀನ್ಸು ಮತ್ತು ಬಟಾಟೆನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಕ್ಯಾರೆಟ್, ಬೀನ್ಸು, ಬಟಾಟೆ ಹಾಗೆ ಈರುಳ್ಳಿ ಮತ್ತು ಹೆಸರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ 2 ಕಪ್ಪಷ್ಟು. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು, ಅಥವಾ ಯಾವುದಾದ್ರೂ ಒಂದು ಹೆಸರು ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ನಾನು ಆಯಿಲನ್ನು ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಕರಿಬೇವು ಇಲ್ಲ ಅಂದರೂ ನಡೆಯುತ್ತೆ, ಪರವಾಗಿಲ್ಲ. ಈಗ ನೋಡ್ತಾ ಇರ್ಬೋದು, ಒಂದೆರಡು ನಾನು ಹಸಿರು ಮೆಣಸನ್ನು ಹಾಕ್ತಾ ಇದ್ದೇನೆ ರುಚಿಗೆ, ಟೇಸ್ಟಿಗೆ ಅನುಸಾರವಾಗಿ. ಒಂದು 2 ಫುಲ್ ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ಇವಾಗ ಕ್ಯಾರೆಟು, ಬೀನ್ಸು ಮತ್ತು ಒಂದು ಬಟಾಟೆ ಇದನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಮತ್ತು ಜೊತೆಗೆ ಟೊಮೆಟೊ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಮತ್ತು ಈಗ ಸೆಕೆಗಾಲ ಆಗಿರೋದ್ರಿಂದ ಮತ್ತು ಜಾಸ್ತಿ ನಮಗೆ ರೈಸ್ ಐಟಮ್ ತಿನ್ನೋದಕ್ಕೆ ತುಂಬಾ ಒಂದು ಇದಾಗ್ತಾ ಇರುತ್ತೆ, ಹೀಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಹೆಸರು ಬೇಳೆನ ಬಳಸ್ಕೊಂಡು ಮಾಡೋದ್ರಿಂದ ತುಂಬ ಒಂದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಈಗ ನಾನು ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಹೆಸರು ಬೇಳೆ ಮತ್ತು ಓಟ್ಸನ್ನು ಹಾಕ್ಕೊಳ್ತೇನೆ. ಅದಕ್ಕೂ ಮುಂಚೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದನ್ನು ಒಂದೇ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಡಬ್ಬಿಯಲ್ಲಿ. ಸೊ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ, ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಡಯಾಬಿಟಿಕ್ ರೆಸಿಪಿ ಕೂಡ ಹೌದು. ಡಯಾಬಿಟಿಸ್ಗೆ ಇದನ್ನು ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಅಕ್ಕಿ ರೈಸ್ ಐಟಮ್ ಬದಲು ಇದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಮಸಾಲೆನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ನಾವು ತರಕಾರಿ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೆನೆಸಿಟ್ಟಿರುವಂಥ ಹೆಸರು ಬೇಳೆ ಮತ್ತು ಓಟ್ಸನ್ನು ಹಾಕ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ತಳ ಹತ್ತಬಾರ್ದು ಅಂತ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಅದಾದಮೇಲೆ ನಾವು ಓಟ್ಸ್ ಮತ್ತು ಹೆಸರು ಬೇಳೆನ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನೀರು ಮಾತ್ರ ನೀವು ಸ್ವಲ್ಪ ಡಬಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಮಗೆ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಸಾಲೆ ಪುರಿ ಹೇಗಿರುತ್ತೆ ಅದೇ ಟೈಪ್ ನಮಗೆ ಬರುತ್ತೆ. ಒಂದು ವೇಳೆ ಕಡಿಮೆ ಆದರೆ ಬೆಂದಾದಮೇಲೆ ವಿಸಿಲ್ ತೆಗೆದಾದ್ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನಾನು ಒಂದು ಅಂದಾಜಲ್ಲಿ ಇವಾಗ ಇದು ಎಷ್ಟಿದೆ ಅದರ ಡಬ್ಬಲ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿನ್ನು ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ನೋಡೋಣ, ನಾವು ವಿಸಿಲಾಗಿದೆ, ಒಂದು 2-3 ವಿಸಿಲನ್ನು ಕೂಗಿಸಿದ್ದೀನಿ. ಈಗ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಗ್ರೇವಿ ಟೈಪ್ ಅಂತ ಹೇಳೋ ಥರ ಕನ್ಸಿಸ್ಟೆನ್ಸಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ನೋಡಬೇಕು. ರುಚಿಗೆ ಹೆಚ್ಚು ಕಡಿಮೆ ಆಗಿದ್ದರೆ ಮತ್ತೆ ನಾವು ಮೇಲ್ಗಡೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಾಡ್ಕೊಳ್ಬೋದು. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಇತ್ತು, ಚಾಟ್ ಮಸಾಲನ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಸೊ ಈಗ ಸರ್ವ್ ಮಾಡೋಣ. ನಾನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಮನೆಯಲ್ಲಿ ಮಿಕ್ಸರ್ ಇತ್ತು, ಹಾಗಾಗಿ ಮಿಕ್ಸರನ್ನು ಕೂಡ ಹಾಕ್ಕೊಟ್ಟೆ. ಮಕ್ಕಳು ಸೇಮ್ ಮಸಾಲೆ ಪುರಿ ಟೇಸ್ಟೇ ಬಂದಿದೆ ಅಮ್ಮ ಅಂತ ಹೇಳ್ತಾಯಿದ್ರು, ಅಷ್ಟು ಇಷ್ಟಪಟ್ಟು ತಿಂದರು ಮಕ್ಕಳು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.
ಇವತ್ತಿನ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಓಟ್ಸ್ ಮಸಾಲನ ಟ್ರೈ ಮಾಡಿ ನೋಡಿ. ಕರಿಮಣಿ ಎಲ್ಲ ತೊಗೊಂಡಾದಮೇಲೆ ಮತ್ತೆ ಉಳಿದಿರೋಂಥ ದುಡ್ಡಲ್ಲಿ ನಾನೊಂದು ಮೂಗುತಿಯನ್ನು ತೊಗೊಂಡೆ. ಮೂಗುತಿ ಹೊಸದಾಗಿ ಒಂದು ಟೈಪ್ ಈ ಸ್ಟೈಲ್ ಬಂದಿದೆ ನೋಡಿ. ಸೊ ಇದನ್ನು ತೊಗೊಂಡೆ ನಾನು. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಇಷ್ಟ ಆಯಿತು, ಬಟ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ಇದಕ್ಕೆ ರಿಂಗ್ ಅಟ್ಯಾಚ್ ಆಗಿರುವಂಥದ್ದು ತೊಗೊಳ್ಬೇಕಂತ ಇದ್ದೆ, ಅದು ಇರಲಿಲ್ಲ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.